ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಖರ್ಗೆ ವಿರುದ್ಧ ವಾಗ್ದಾಳಿ. ಖರ್ಗೆ ನಮ್ಮ ಪಾಕಿಸ್ತಾನ ಎಂದ ವಿಚಾರ. ನಮ್ಮ ವೈರಿ ಪಾಕಿಸ್ತಾನ ಎಂದು ಹೇಳುವ ಬದಲು ನಮ್ಮ ಪಾಕಿಸ್ತಾನ ಎಂದಿದ್ದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಯತ್ನಾಳ್ ಗರಂ ಆಗಿದ್ದಾರೆ. ಖರ್ಗೆ ಅವರು ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು, ಭಾರತದ ಅಧ್ಯಕ್ಷರು ಎನ್ನುವುದನ್ನು ಮೊದಲು ಸ್ಪಷ್ಟಪಡಿಸಲಿ ಎಂದು ಯತ್ನಾಳ್ ರವರು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಯಾರ ನೇತೃತ್ವ ಇರ್ತದೆ? ಇನ್ನು ಅವ್ರು ಹೇಳ್ತಾರಲ್ಲ, ಇಂದಿರಾ ಗಾಂಧಿ ಅವರು ಇದ್ದಾಗ ಭಾರಿ 71ರಾಗ ಭಾರಿ ಯುದ್ಧ ಮಾಡಿದ್ರು, ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣ ಆಗ್ತದೆ. ಈಗ ಪ್ರಧಾನಮಂತ್ರಿ ಯಾರದಾರ್ರಿ? ಮೋದಿಯವ್ರೆ. ಮತ್ತು ಅದರ ನೇತೃತ್ವ ಕೊಟ್ಟರು ಯಾರು? ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟರು ಯಾರು? ಮೋದಿಯವರು. ಸಹಜವಾಗಿ ನರೇಂದ್ರ ಮೋದಿಯವರ. ನೀವಲ್ಲಿ 71 ಯುದ್ಧ ಏನು ಹೇಳ್ತೀರಿ? ಇಂದಿರಾ ಗಾಂಧಿ ಹೇಳ್ತಾ ಇರ್ತಾರೆ. ಈಗ ನಡೆದಂಥ ಯುದ್ಧ ಸೈನಿಕರಿಗೆ ಗೆದ್ದಾರ. ಸೈನಿಕರಂತೂ ಸೈನಿಕರ ಪರಿಶ್ರಮನೇ ನಂಬರ್ 1 ಇದೆ. ಅದನ್ನೇನು ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿರೋದು ಮೋದಿಯವರು ಎಲ್ಲಿ ಹೇಳಿಲ್ಲ. ನಮ್ಮ ಸೈನಿಕರಿಗೇ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ದರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು. ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಇದೋ ಅಂತೇಳಿ ಇವತ್ತು ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ. ಬ್ರಹ್ಮೋಸ್ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು 17 ರಾಷ್ಟ್ರಗಳಿಂದ ಇವತ್ತು ಬೇಡಿಕೆ ಬಂದಿದೆ. ಬ್ರಹ್ಮೋಸ್ ನಾವು ತಯಾರು ಮಾಡಿ ಮಧು ಬಂಗಾರಪ್ಪ ಹೇಳಿದ್ರು. ಡಾಕ್ಟರ್ APJ ಕಲಾಂ ಅವರು ನಮ್ಮ ವಿಜ್ಞಾನಿ ಇದ್ದಾಗ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿದಾಗ ಮೊದಲು ಪ್ರಯೋಗ ಆಗಿದ್ದು ವಾಜಪೇಯಿ ಕಾಲದಾಗ. ಹಾಂ, ಪೋಖ್ರಾಣದಲ್ಲಿ ಸಹ APJ ಕಲಾಂ ಅವರು, ಜಾರ್ಜ್ ಫರ್ನಾಂಡಿಸ್ ಅವರು, ಅಟಲ್ ಬಿಹಾರಿ ವಾಜಪೇಯಿ. ಅದಕ್ಕೆ ನಾನು ಹೇಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ. ಚುಟ್ಪುಟ್ಟು ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಭಾರತ ಅಲ್ಲ ಅವ್ರಿಗೆ. ಅಂದ್ರೆ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಿ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ. ನಮ್ಮ ವೈರಿ ಪಾಕಿಸ್ತಾನ ಅಂತ ಹೇಳಬೇಕು. ಅಂದರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ, ಇವ್ರಿಗೆ ಬರೀ ಓಟ್ ಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯ ನಾಯಕರು ನಮ್ಮ ರಾಜ್ಯದ್ದು ದೇಶದ್ದು. ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲೀಲಿ. ಅವ್ರು ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಓದಲಿ ಮೊದಲು. ಅಂಬೇಡ್ಕರ್ ಎಷ್ಟು ದೇಶಭಕ್ತರಿದ್ದರು. ಇವರು ಅದು ಉಲ್ಟಾ ಹೊಂಟ ಅಂದರೆ ಇವ್ರದ್ದು ಅಂಬೇಡ್ಕರ್ ಅನ್ಯಾಯ ಅಲ್ಲ, ಇವ್ರು ಸೋನಿಯಾ ಗಾಂಧಿ ಅನ್ಯಾಯ.